ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಿಮಗೆಲ್ಲರಿಗೂ ಅನುದಿನದ, ವಿಶೇಷವಾಗಿ ಭಾನುವಾರದ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮೊಡನೆ ಹಂಚಿಕೊಳ್ಳುವ ಸುವಾರ್ತೆ ಸಾಧಾರಣ ಕಾಲದ 21ನೆಯ ಭಾನುವಾರ, ದಿನಾಂಕ 27 ಆಗಸ್ಟ್ 2023. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಇಂದು ನಾವು ಆಲಿಸುವ ಈ ದೇವರ ವಾಕ್ಯ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಇದನ್ನು ಅರ್ಥೈಸುವಂತೆ, ಗ್ರಹಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನು ರೂಪಿಸುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ, ಅಧ್ಯಾಯ 22, ವಾಕ್ಯಗಳು 19ರಿಂದ 23. ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿ ಹೀಗೆ ನುಡಿದಿದ್ದಾರೆ: ಹೋಗು, ಅರಮನೆಯ ಮೇಲ್ವಿಚಾರಕ ಶೆಬ್ನ ಎಂಬ ಅಧ್ಯಕ್ಷನಿಗೆ ಹೀಗೆಂದು ಹೇಳು, ನಿನ್ನನ್ನು ಕೆಲಸದಿಂದ ತೆಗೆದು ಬಿಡುವರು, ನಿನ್ನ ಪದವಿಯಿಂದ ತೆಗೆದುಹಾಕುವರು. ಆ ದಿನದಂದು ನನ್ನ ದಾಸನೂ ಹಿಲ್ಕಿಯನ ಮಗನೂ ಆದ ಎಲ್ಯಾಕೀಮನನ್ನು ಬರಮಾಡುವೆನು. ನಿನ್ನ ವಸ್ತ್ರವನ್ನು ಅವನಿಗೆ ತೊಡಿಸುವೆನು, ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟುವೆನು, ನಿನ್ನ ಅಧಿಕಾರವನ್ನು ಅವನಿಗೆ ಒಪ್ಪಿಸುವೆನು. ಅವನು ಜೆರುಸಲೇಮಿನ ನಿವಾಸಿಗಳಿಗೂ ಜುದೇಯದ ಮನೆತನಕ್ಕೂ ತಂದೆಯಾಗಿರುವನು. ದಾವೀದ ಮನೆತನದ ಅಧಿಕಾರವನ್ನು ಅವನ ಹೆಗಲ ಮೇಲೆ ಹೊರಿಸುವೆನು. ಅವನು ತೆರೆದ ಬಾಗಿಲನ್ನು ಯಾರೂ ಮುಚ್ಚರು, ಅವನು ಮುಚ್ಚಿದ ಬಾಗಿಲನ್ನು ಯಾರೂ ತೆರೆಯರು. ವಸ್ತುಗಳನ್ನು ತಗುಲಿ ಹಾಕುವ ಮೊಳೆಯಂತೆ ಗಟ್ಟಿಯಾದ ಸ್ಥಳದಲ್ಲಿ ಅವನನ್ನು ಬಿಗಿಯಾಗಿ ನಿಲ್ಲಿಸುವೆನು. ಅಲ್ಲದೆ ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಕೀರ್ತನೆ 138. ಶ್ಲೋಕ: ಪ್ರಭು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ, ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಪ್ರಭು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು. ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ. ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು, ಅಧಿಕ ಮಾಡಿದೆ ನೀನು ನನ್ನ ಆತ್ಮ ಶಕ್ತಿಯನ್ನು. ಪ್ರಭು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು. ಉನ್ನತವಾದರೂ ಗಮನಿಸುವನು ಪ್ರಭು ದೀನರನು, ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು. ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು, ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನ್ನು. ಪ್ರಭು, ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು. ರೋಮನರಿಗೆ ಬರೆದ ಪತ್ರಿಕೆ ಸಂತ ಪೌಲನು, ಅಧ್ಯಾಯ 11, ವಾಕ್ಯಗಳು 33ರಿಂದ 36. ಸಹೋದರರೇ, ದೇವರ ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಅಗಾಧ, ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ, ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ. ಪ್ರಭುವಿನ ಮನಸ್ಸನ್ನು ಅರಿತವರಾರು, ಅವರಿಗೆ ಉಪದೇಶಿಸುವವರಾರು, ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು, ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು. ಸಮಸ್ತವು ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ, ಆಮೆನ್. ಶುಭ ಸಂದೇಶ, ಮತ್ತಾಯ ಅಧ್ಯಾಯ 16, ವಾಕ್ಯಗಳು 13ರಿಂದ 20. ಆ ಕಾಲದಲ್ಲಿ ಯೇಸು ಫಿಲಿಪ್ಪನ ಸೆಸಾರೆಯ ಎಂಬ ಪ್ರಾಂತ್ಯಕ್ಕೆ ಬಂದರು.
ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲೀಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ, ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಅನಂತರ ಯೇಸು ತಮ್ಮ ಶಿಷ್ಯರಿಗೆ, ತಾವು ಅಭಿಷಿಕ್ತರಾದ ಲೋಕೋದ್ಧಾರಕ ಎಂಬುದನ್ನು ಯಾರಿಗೂ ಹೇಳಕೊಡದೆಂದು ಕಟ್ಟಪ್ಪಣೆ ಮಾಡಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಾಚನಗಳನ್ನು ನಾವು ಆಲಿಸುವಾಗ, ಮೊದಲನೆಯ ವಾಚನದಲ್ಲಿ ದೇವರು ಅಧಿಕಾರವನ್ನು ಯಾರಿಗೆ ಯಾವಾಗ ಬೇಕಾದರೂ ಕೊಡಬಹುದು. ಅಧಿಕಾರ ಶಾಶ್ವತವಲ್ಲ. ನಮ್ಮ ದೌರ್ಜನ್ಯ, ದರ್ಪ, ಅಹಂಕಾರ, ಸ್ವಾರ್ಥ ದೇವರ ಮುಂದೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ. ನಾವು ಮನುಷ್ಯರನ್ನು ಮರಳು ಮಾಡಬಹುದು, ದೇವರನ್ನು ಮರಳು ಮಾಡಲು ಅಸಾಧ್ಯ. ಅದಕ್ಕಾಗಿ ಯೆಶಾಯ ಪ್ರವಾದಿ ಹೇಳುತ್ತಾನೆ, ಶಬ್ನನಿಗೆ, ನೀನು ನಿನ್ನನ್ನು ನಿನ್ನ ಕೆಲಸದಿಂದ ತೆಗೆದುಹಾಕಿ ಇನ್ನೊಬ್ಬರನ್ನು ದೇವರು ಅಲ್ಲಿ ಕರೆತರುವರು. ಯಾರನ್ನು? ನನ್ನ ದಾಸನು ಹಿಲ್ಕಿಯನ ಮಗನೂ ಆದ ಎಲ್ಯಾಕೀಮನನ್ನು. ನಿನ್ನ ವಸ್ತ್ರಗಳನ್ನು ಅವನಿಗೆ, ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟುವೆನು, ಅಧಿಕಾರವನ್ನು ಒಪ್ಪಿಸುವೆನು. ಆದ್ದರಿಂದ ನೀನು ಏನು ತಪ್ಪು ಮಾಡಿದ್ದೀಯ, ಅದರಿಂದ ನಿನಗೆ ಬಿಡುಗಡೆ ಮಾಡಿ ನಾನು ಇನ್ನೊಬ್ಬನಿಗೆ ಅಧಿಕಾರವನ್ನು ಕೊಡುತ್ತೇನೆ. ಹೇಳ್ತಾರೆ ನೋಡಿ, ಕೊನೆಗೆ ಅವನು ತನ್ನ ವಂಶದವರಿಗೆ ಗೌರವ ಪೀಠವಾಗಿರುವನು. ಯಾವುದೇ ಅಧಿಕಾರ ಸಿಕ್ಕಿದರೆ ಅದು ದೇವರ ಆಶೀರ್ವಾದ. ಅದು ಆ ವಂಶಕ್ಕೆ ಗೌರವವನ್ನು ತರುವಂತಾಗಬೇಕೇ ವಿನಃ ಅದು ವಿನಾಶ ತರುವಂಥದ್ದು ಆಗಬಾರ್ದು. ಅಧ್ಯಕ್ಷ ಅದಕ್ಷನಾಗಬಾರ್ದು, ಗೌರವ ಕಳ್ಕೊಳ್ಬಾರ್ದು. ಇವತ್ತು ಏನಾದರೂ ಜವಾಬ್ದಾರಿ ಧರ್ಮ ಕೇಂದ್ರದಲ್ಲಿ, ಸಮುದಾಯದಲ್ಲಿ, ಧರ್ಮಕ್ಷೇತ್ರದಲ್ಲಿ ಅಥವಾ ನನಗೆ ವಿಶ್ವಸಭೆಯಲ್ಲಿ ದೇವರು ಕೊಟ್ಟಿದ್ರೆ ಅದು ನಾನು ಸದುಪಯೋಗ ಪಡಿಸಿಕೊಳ್ಳಬೇಕೇ ವಿನಃ ದುರುಪಯೋಗ ಪಡಿಸಿಕೊಳ್ಳಬಾರದು. ಅದಕ್ಕಾಗಿ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ವಿಧೇಯರಾಗಿ ವಾಕ್ಯದಲ್ಲಿ ಭರವಸೆ ಇಟ್ಟು ವಿಶ್ವಾಸದಿಂದ ಬಾಳತಕ್ಕದ್ದು ನಮ್ಮ ಕರ್ತವ್ಯ. ಸಂತ ಪೌಲರು ನಮಗೆ ಹೇಳ್ತಾರೆ 2ನೇ ವಾಚನದಲ್ಲಿ, ಸಮಸ್ತವು ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ನೋಡಿ, ಎಲ್ಲವೂ ದೇವರಿಂದಲೇ ಉಂಟಾಗುವುದು, ಎಲ್ಲವೂ ಮುಂದುವರಿಯುವುದು ಅವರಿಂದ. ನಾವು ಕೇವಲ ಇಲ್ಲಿ ಸಾಧನಗಳು. ನನ್ನಿಂದ ಆಗುತ್ತೆ, ನನ್ನ ಕೈಯಿಂದ ಆಗುತ್ತೆ, ನಾನು ಮಾಡಿದ್ರಿಂದ ಆಗುತ್ತೆ, ಖಂಡಿತ ಇಲ್ಲ. ದೇವರಿಲ್ಲದ ಪಕ್ಷ ನಮ್ಮ ಜೀವನ ಆಶೀರ್ವಾದವಾಗುವುದಿಲ್ಲ. ಅದಕ್ಕಾಗಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ ರೋಮನ್ನರಿಗೆ, ದೇವರ ಸಿರಿ ಸಂಪತ್ತು, ಜ್ಞಾನ ವಿಜ್ಞಾನ ಇಷ್ಟು ಅಗಾಧ, ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ. ಯಾಕಂದರೆ ಒಂದು ಸಾರಿ ದೇವರು ನಿರ್ಣಯಿಸಿದರೆ ಆ ನಿರ್ಣಯವನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ. ಏಕೆಂದರೆ ಪ್ರಭುವಿನ ಮನಸ್ಸನ್ನು ಅರಿತವರು ಯಾರು, ಅವರ ಯೋಜನೆಗಳನ್ನು ಗ್ರಹಿಸಿದವರು ಯಾರು, ಅವರಿಗೆ ಉಪದೇಶಿಸುವವರು ಯಾರು.
ಮೊದಲೇ ಅವರ ಬಳಿ ಕೊಟ್ಟಿಟ್ಟವರು ಯಾರು? ನೋಡಿ, ಸಮಸ್ತವು ಉಂಟಾಗುವುದು ದೇವರು ಸರ್ವಶಕ್ತ, ಸರ್ವವು ಆತನಲ್ಲಿ ಸರ್ವಶಕ್ತ. ಅದರಿಂದ ನಾವು ಹೇಳ್ತೀವಿ ಸರ್ವಶಕ್ತ ತಂದೆಯೇ, ಸರ್ವಶಕ್ತ ದೇವರೇ, ಸರ್ವೇಶ್ವರನೇ. ಅಂದರೆ ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ. ಅದಕ್ಕಾಗಿ ನಾವು ಬಲಿಪೂಜೆಯಲ್ಲಿ ಒಂದು ಶ್ರೇಷ್ಠ ಪ್ರಾರ್ಥನೆ, ಆ ರೊಟ್ಟಿ ರಸ ಯೇಸುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಟ್ಟ ನಂತರ ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನೋಡಿ, ನಾವೆಲ್ಲರೂ ಸೇರಿ ದೇವರಿಗೆ ಮಹಿಮೆಯನ್ನು ನಾವು ಕೊಡುತ್ತೇವೆ. ಆದ್ದರಿಂದ ದೇವರ ಮಹಿಮೆ, ನಾವು ಮಹಿಮೆ ಕೊಟ್ಟದ್ದು ಅದು ಹೆಚ್ಚಾಗುವುದಿಲ್ಲ. ಬದಲಾಗಿ ನಾವು ದೇವರನ್ನು ಸ್ತುತಿಸಿ ಸ್ತೋತ್ರೀಕರಿಸುವಾಗ ಅದರ ಆಶೀರ್ವಾದ ನಮಗೆ ಸಿಗುತ್ತೆ. ಮತ್ತು ನಮಗೆ ದಯಪಾಲಿಸಿದ ಅವರ ಶರೀರ ಮತ್ತು ರಕ್ತಕ್ಕಾಗಿ ನಾವೆಲ್ಲರೂ ದೇವರಿಗೆ ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯುತ್ತೇವೆ. ಇಂದಿನ 3ನೇ ವಾಚನ ಅಂದರೆ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಯೇಸು ಸ್ವಾಮಿ ಕೇಳ್ತಾರೆ, ನನ್ನನ್ನು ಜನರು ಯಾರೆಂದು ಹೇಳುತ್ತಾರೆ? ಅಂದರೆ ಜನರ ಅಭಿಪ್ರಾಯವೇನು? ನೋಡಿ, ಎರಡು ಇಲ್ಲಿ ನೀವು ಗ್ರಹಿಸಬೇಕು. ಒಂದು ಅಭಿಪ್ರಾಯ, ಇನ್ನೊಂದು ಅನುಭವ. ಒಪಿನಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್. ಅಭಿಪ್ರಾಯ, ಅನೇಕ ಜನರಲ್ಲಿ ಅಭಿಪ್ರಾಯ ಇದೆ ಯೇಸುವಿನ ಬಗ್ಗೆ. ಆದರೆ ನಿನಗೆ ಇರಬೇಕದು ಅಭಿಪ್ರಾಯವಲ್ಲ, ಅನುಭವ. ಆ ಅನುಭವ ಅಂದರೆ ಅದು ಮನವರಿಕೆ, ಕನ್ವಿಕ್ಷನ್. ಆ ಮನವರಿಕೆ ಇಲ್ಲದಿದ್ದರೆ ನಾವು ಏನು ಮಾಡಲು ಅಸಾಧ್ಯ. ಅದಕ್ಕಾಗಿ ಅವರು ಜನರೇನು ಹೇಳ್ತಾರೆ? ಎಲಿಯ ಹೇಳ್ತಾರೆ, ಯೆರೆಮೀಯ ಅಂತ ಹೇಳ್ತಾರೆ, ಮತ್ತು ಪ್ರವಾದಿಗಳಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಆವಾಗ ಯೇಸು ಕೇಳ್ತಾರೆ, ನೀವು ನನ್ನೊಟ್ಟಿಗೆ ಇದ್ದವರು, ನೀವು ಕಥೋಲಿಕರು, ಸ್ನಾನ ದೀಕ್ಷೆ ಪಡ್ಕೊಂಡವರು, ದೀಕ್ಷಾಸ್ನಾನ ಪಡ್ಕೊಂಡವರು, ಸಂಸ್ಕಾರಗಳಲ್ಲಿ ಜೀವಿಸುವವರು, ಇನ್ನೂ ಕನ್ಫ್ಯೂಸ್ ಆಗಿದ್ದೀರಾ, ನೀವು ನನ್ನನ್ನು ಯಾರೆನ್ನುತ್ತೀರಿ? ಅವಾಗ ಸಿಮೋನನ ಅನುಭವ ನೋಡಿ. ಸಿಮೋನ ಹೇಳ್ತಾನೆ, ಅಭಿಷಿಕ್ತರಾದ ಲೋಕೋದ್ಧಾರಕ ನೀವು, ಜೀವಸ್ವರೂಪರಾದ ದೇವರ ಪುತ್ರ ನೀವು. ನೋಡಿ, ಅವನ ಮನವರಿಕೆ ಇವತ್ತು ನಮ್ಮಲ್ಲಿ ಇರಬೇಕಾದ ಅಂಥ ಮನವರಿಕೆ. ಯೇಸು ಅಭಿಷಿಕ್ತರಾದ ಲೋಕೋದ್ಧಾರಕ, ಯೇಸು ಜೀವಸ್ವರೂಪರಾದ ದೇವರ ಪುತ್ರ, ಅಂದರೆ ನನ್ನ ರಕ್ಷಕ. ಸಿಮೋನನಿಗೆ ಪವಿತ್ರಾತ್ಮರು ಪ್ರೇರಣೆ ಕೊಟ್ಟರು, ದೇವರ ಒಂದು ಆಶೀರ್ವಾದ ಆತನಿಗೆ ಸಿಕ್ತು, ಮತ್ತು ಆತನ ಅನುಭವ ಅದರೊಟ್ಟಿಗೆ ಆತ ಯೇಸುವಿನ ಕುರಿತು ಹೇಳುವಾಗ ಯೇಸು ಹೇಳ್ತಾರೆ, ಇದನ್ನು ಸ್ವರ್ಗದಲ್ಲಿರುವ ನನ್ನ ಪಿತ ನಿನಗೆ ಪ್ರಕಟಪಡಿಸಿದ್ದಾರೆ, ಶ್ರುತಪಡಿಸಿದ್ದಾರೆ. ಶ್ರುತಪಡಿಸಿದ ರೆವೆಲೇಷನ್. ಅದಕ್ಕಾಗಿ ಹೋಸೆಯ 4ನೇ ಅಧ್ಯಾಯ ವಾಕ್ಯ 6 ಹೇಳುತ್ತೆ, ನನ್ನ ಜನರು ಅಳಿದು ಹೋಗುತ್ತಿದ್ದಾರೆ. ಯಾವುದ ಅಭಾವದಿಂದ? ಜ್ಞಾನದ ಅಭಾವದಿಂದ. ಅವರು ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಯಾವ ಜ್ಞಾನ? ಶ್ರುತಪಡಿಸಿದ, ಬೈಬಲ್ ಶ್ರುತಪಡಿಸಿದ ರಿವೀಲ್ಡ್ ನಾಲೆಜ್. ಅದರಿಂದ ನಾವು ಇವತ್ತು ಈ ದೇವರ ವಾಕ್ಯ ಓದುವಾಗ ಅರ್ಥೈಸುವುದು, ನಮಗೆ ದೇವರು ಪ್ರಕಟಿಸಲ್ಪಟ್ಟ ಜ್ಞಾನ ಅವರೇ ಯೇಸು. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾರೆ, ಯೇಸುವಿನಲ್ಲಿ ಜ್ಞಾನ ಮತ್ತು ವಿವೇಕ ಎಂಬ ಸಂಪತ್ತು ಅಡಗಿದೆ. ಅದರಿಂದ ಆದ್ಮೇಲೆ ಇವತ್ತು ನಾವು ಕೂಡ ಅದೇ ಮನವರಿಕೆಯಿಂದ ಯೇಸುವನ್ನು ಆರಾಧಿಸೋಣ. ನಾವು ದೇವರ ವಾಕ್ಯವನ್ನು ಓದೋಣ, ಪ್ರಾರ್ಥನೆ ಮಾಡೋಣ. ಎಂದೂ ನಮ್ಮ ವಿಶ್ವಾಸ ಅಲುಗಾಡದೆ ಅಥವಾ ಸಂಶಯಕ್ಕೊಳಗಾಗದೆ, ಅನುಮಾನಕ್ಕೊಳಗಾಗದೆ ನಾವು ಸ್ಥಿರವಾಗಿ ಯೇಸುವಿನಲ್ಲಿ ನಿಲ್ಲೋಣ, ಯೇಸುವಿನ ವಾಕ್ಯದಲ್ಲಿ ಬೆಳೆಯೋಣ. ಯೇಸುವಿಗೆ ನಮ್ಮ ಧರ್ಮ ಕೇಂದ್ರದಲ್ಲಿ, ಸಮುದಾಯದಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ ಸಾಕ್ಷಿಯಾಗೋಣ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ಸ್ವಾಮಿ. ಇವತ್ತಿನ 1ನೇ ವಾಚನದಲ್ಲಿ ನೀವು ನೋಡಿದ್ದೀರಿ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ನೀವು ಯಾರಿಗೆ ಬೇಕಾದರೂ ಅಧಿಕಾರವನ್ನು ಕೊಡಬಹುದು. ಆ ಅಧಿಕಾರದ ಮೂಲಕ ನಿಮಗೆ ಮಹಿಮೆ ಮತ್ತು ಅವರು ವಂಶದ ಗೌರವವನ್ನು ಉಳಿಸತಕ್ಕದ್ದು. ಎಲ್ಲ ಅಧಿಕಾರಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಭ್ರಷ್ಟಾಚಾರದಿಂದ ಬಿಡುಗಡೆ ಕೊಡಿರಿ, ಸ್ವಾರ್ಥ, ಅಹಂಕಾರ, ದರ್ಪ, ಗರ್ವದಿಂದ ಬಿಡುಗಡೆ ಕೊಡಿರಿ, ಸುಳ್ಳಿನ ಮೋಸ, ವಂಚನೆ, ಆತ್ಮದಿಂದ ಬಿಡುಗಡೆ ಕೊಡಿರಿ, ಮತ್ತು ನಿಮ್ಮ ಆ ಆತ್ಮರನ್ನು ಅವರಲ್ಲಿ ತುಂಬಿರಿ.
ಹಾಗೆಯೇ 2ನೇ ವಾಕ್ಯದಲ್ಲಿ ಆಲಿಸಿದ ಪ್ರಕಾರ ಎಲ್ಲವೂ ದೇವರೇ ನಿಮ್ಮ ಮುಖಾಂತರ ಉಂಟಾಗಿದೆ. ನಿಮಗೆ ಮುಂದೂ ಗೊತ್ತು, ಇಂದೂ ಗೊತ್ತು, ಎಲ್ಲವೂ ಗೊತ್ತು, ನಾಳೆಯೂ ಗೊತ್ತು, ನಿಮಗೆಲ್ಲವೂ ಗೊತ್ತು. ಅದರಿಂದ ನಾವು ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಹೌದು, ಪ್ರಭು ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ ಕಳುಹಿಸಿದ್ದೀರಿ. ಆ ಯೇಸುವೇ ನಮ್ಮ ರಕ್ಷಕ ಎಂಬ ಮನವರಿಕೆ ನಮಗೆ ಕೊಡಿರಿ. ಕೊನೆ ಉಸಿರಿರುವವರೆಗೂ ಯೇಸುವಿಗಾಗಿ ಬಾಳಲು ಕೃಪೆ ಕೊಡಿರಿ. ಅದೇ ಯೇಸು ನಾಮದಲ್ಲಿ ನನ್ನನ್ನು ಅಭಿಷೇಕಿಸಿದ್ದೀರಿ, ಸ್ವಾರ್ಥೆಗೆಂದು ನೇಮಿಸಿದ್ದೀರಿ. ಇವತ್ತು ಈ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಎಲ್ಲ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು, ಪೀಡೆ ಪಿಚಾಚುಗಳ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಸ್ವಾರ್ಥೆಗಾಗಿಯೂ ಸದಾ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಹಂಚಿಕೊಳ್ಳಿರಿ. ಆಮೇಲೆ